ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕಾಳಗ ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ತಣ್ಣಗಾಗಿದೆ ಅಂತ ಇದ್ರೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೇ ಡಿಕೆ ಟಾರ್ಗೆಟ್ ಆಗಿದ್ದಾರೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ರಹಸ್ಯ ಸಭೆ ಮೂಲಕ ಡಿಕೆಯ ಒಂದು ಅಸಲಿ ಆಟ ಶುರುವಾಗಿದೆಯಾ ಎನ್ನುವಂಥ ಮಾತು. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಸಿಎಂ ಕುರ್ಚಿ ಏನಿದೆ ಅದರ ಕಿಚ್ಚು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಒಳಗೊಳಗೇನೆ ಅದು ಕುದಿತಾ ಇದೆ. ಆದರೂ ಕೂಡ ಯಾರು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ನಾವು ಚೆನ್ನಾಗಿದ್ದೀವಿ, ನಾವು ಬ್ರದರ್ಸು, ನಾವು ಒಗ್ಗಟ್ಟಾಗಿದ್ದೀವಿ, ನಾವಿಬ್ಬರು ಆಪ್ತರು ಅಂತ ಹೇಳಿ ಓಡ್ಕೊಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರ ಏನು ರಹಸ್ಯವಾಗಿ ಭೇಟಿ ಮಾಡ್ತಾ ಇದ್ದಾರಲ್ಲ ಕೆಲವು ನಾಯಕರು, ಅದರಿಂದ ಗೊತ್ತಾಗ್ತಾ ಇದೆ ಇನ್ನೂ ಕೂಡ ತಣ್ಣಗಾಗಿರುವಂಥ ವಿಚಾರ ಅಲ್ಲ. ಒಳಗೊಳಗೇನೆ ಎಲ್ಲ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೇ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿ ಅವರನ್ನು ವೇಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ರಹಸ್ಯ ಸಭೆಯ ಮೂಲಕ ಡಿಕೆ ಶಿವಕುಮಾರ್ ಈಗ ಅಸಲಿ ಆಟವನ್ನು ಶುರು ಮಾಡಿಕೊಂಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಜೊತೆ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ, ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ, ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಆಫರ್ ಅನ್ನು ನೀಡಿದ್ರ ಡಿಕೆ, ಅದೇ ವಿಚಾರವಾಗಿ ಮಾತನಾಡಿದ್ರ. ಭೇಟಿಯಾದಾಗ ಸತೀಶ್ ಮಾತ್ರವಲ್ಲದೆ ಎಂಬಿ ಪಾಟೀಲ್ ಜೊತೆ ಕೂಡ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಸಿಎಂ ಆಪ್ತರನ್ನೇ ಭೇಟಿ ಆಗ್ತಿರೋದು ಯಾಕೆ ಡಿಕೆ ಶಿವಕುಮಾರ್ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು. ಡಿಕೆ ಶಿವಕುಮಾರ್ ಯಾಕೆ ಅವರನ್ನೇ ಭೇಟಿ ಮಾಡ್ತಾ ಇದ್ದಾರೆ? ಈ ರೀತಿಯಾದಂತಹ ಪ್ರಶ್ನೆ ಡಿಕೆಗೆ ಹೈಕಮಾಂಡಿಂದ ಬಂದಿದ್ಯಾ ಏನಾದರೂ ಒಂದು ಸಂದೇಶ? ಈ ರೀತಿಯಾಗಿ ನೀವು ಮಾತುಕತೆ ಆಡಿಕೊಳ್ಳಿ ಅಂತ ಹೇಳಿ ಅಧಿಕಾರವನ್ನು ಬಿಟ್ಟುಕೊಡಲು ಸಿದ್ಧರಾದ್ರ ಸಿಎಂ ಸಿದ್ದರಾಮಯ್ಯ ಎನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಕೂಡ ಹೇಳಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರೇ ಡಿಕೆಶಿಯ ಒಂದು ಟಾರ್ಗೆಟ್ ಆಗಿದ್ದಾರಾ? ಅದಕ್ಕೋಸ್ಕರ ಈ ರೀತಿಯಾಗಿ ಭೇಟಿ ಮಾಡ್ತಾ ಇದ್ದಾರಾ? ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಜೊತೆ ಡಿಕೆ ಸಭೆಯನ್ನು ನಡೆಸಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಡಿಕೆ ಶಿವಕುಮಾರ್ ಅವರ ಈ ರೀತಿಯಾದಂತಹ ನಡೆ. ಹೀಗಾಗಿ ರಾಜಕೀಯ ವಲಯದಲ್ಲಿ ಇನ್ನೂ ಕೂಡ ಈ ಒಂದು ವಿಚಾರ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ರೂ ಕೂಡ ಒಳಗೊಳಗೆ ಬೇರೆ ರೀತಿಯಾದಂತಹ ಲೆಕ್ಕಾಚಾರಗಳು ನಡೀತಾ ಇವೆ. ಈಗ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡುವಂತಹ ವ್ಯಕ್ತಿ ಅಲ್ಲ ಅನ್ನೋದನ್ನು ಕೂಡ ಈ ವಿಚಾರದಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಆಪ್ತರನ್ನು ಭೇಟಿ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲು ಮತ್ತು ಪ್ರಿಯಾಂಕ್ ಖರ್ಗೆ ಕೂಡ ಅವರ ಮನೆಗೆ ಹೋಗಿ ಭೇಟಿ ಮಾಡಿದರು. ಬೇರೆ ಬೇರೆ ನಾಯಕರು ಈ ಹಿಂದೆ ಭೇಟಿ ಮಾಡಿದರು, ಗಮನಿಸ್ತಿದ್ದೀವಿ ನಾವು. ಜಮೀರ್ ಅಹಮದ್ ಕೂಡ ಅವರ ಮನೆಗೆ ಹೋಗಿ ಭೇಟಿ ಮಾಡಿದರು. KJ ಜಾರ್ಜ್ ಅವರನ್ನು ಕೂಡ ಭೇಟಿ ಮಾಡಿದರು. ಹೀಗಿರುವಾಗ ಈ ಎಲ್ಲ ನಾಯಕರನ್ನು ಭೇಟಿ ಮಾಡಿದಾಗ ಏನಾಗ್ತಾ ಇದೆ, ಸಿಎಂ ಆಪ್ತರು ಇವರೆಲ್ಲರೂ ಕೂಡ ಆಪ್ತರನ್ನು ಭೇಟಿಯಾಗಿ ಅವರನ್ನು ಮನವೊಲಿಸುವ ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಈ ರೀತಿಯಾದಂತಹ ಸಂದೇಶವನ್ನು ಏನಾದರೂ ಕೊಟ್ಟಿದೆಯಾ? ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಅದೇನಂತಂದರೆ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ, ಹೈಕಮಾಂಡ್ ಹೇಳಿದಂತೆಯೇ ನಡೆದುಕೊಳ್ತೀನಿ. ಡಿಕೆ ಶಿವಕುಮಾರ್ ಆಗಿರ್ಬೋದು, ನಾನಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು ಅವರೆಲ್ಲರೂ ಕೂಡ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಬೇಕು, ಅದೇ ರೀತಿಯಾಗಿ ನಾನು ಕೂಡ ನಡೆದುಕೊಳ್ತೀನಿ. ಅವರು ಮುಂದುವರಿ ಅಂದರೆ ವರಿತೀನಿ, ಇಲ್ಲ ಅಂತಂದರೆ ನಾನು ಸ್ಥಾನವನ್ನು ಬಿಟ್ಟುಕೊಡುತ್ತೀನಿ. ಈ ರೀತಿಯಾದಂತಹ ಮಾತನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರಿಂದ ಈಗ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಬೇರೆ ನಾಯಕರಿಂದ ಸಿಎಂ ಅವರ ಆಪ್ತರಿಂದಾನೇ ಏನಾದರೂ ಹೇಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನಗೆ ಇವರ ಬೆಂಬಲ ಇದೆ ಅದಕ್ಕೋಸ್ಕರ ನನ್ನ ಸಿಎಂ ಮಾಡಿ ಅಂತ ಕೇಳಿಕೊಳ್ತಾರಾ? ಅಥವಾ ಹೈಕಮಾಂಡೇ ಹೇಳಿಬಿಟ್ಟಿದ್ಯಾ ನೀವು ಸಿದ್ದರಾಮಯ್ಯ ಅವರ ಒಂದು ಆಪ್ತರ ಬಡ ಎಂದು ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಅವರು ಒಪ್ಪಿಗೆ ನೀಡಿದರೆ ನಾವು ಒಪ್ತೀವಿ ಅಂತ ಏನಾದರೂ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಾ? ಡಿಕೆ ಶಿವಕುಮಾರ್ ಅದಕ್ಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರಾ, ಸಭೆಗಳನ್ನು ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಕೆಲವೊಂದು ರಹಸ್ಯ ಭೇಟಿಗಳು ಆಗ್ತಾ ಇದೆ, ಕೆಲವೊಂದು ದಿಢೀರ್ ಭೇಟಿಗಳು ಆಗ್ತಾ ಇದೆ. ಖುದ್ದು ಇವರೇ ಬೇರೆಯವರ ಮನೆಗೆ ಹೋಗಿ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಇನ್ನೇನು ಕೆಲವೇ ದಿನಗಳ ನಂತರ
ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಬೆಳಗಾವಿಯಲ್ಲಿ ಶುರುವಾಗುವಂಥ ಅಧಿವೇಶನ ಏನಿದೆ ಅದು ಮುಗಿದ ನಂತರ ಏನಾದರೂ ಲೆಕ್ಕಾಚಾರಗಳನ್ನು ಮಾಡೋಣ ಅಂತ ಹೇಳಿ ಈಗಲೇ ಮಾತುಕತೆ ಆಡ್ತಾ ಇದ್ದಾರೆ. ಯಾಕಂದರೆ ಅಧಿವೇಶನ ಇರೋದ್ರಿಂದ ನಾವು ಅದರ ಕಡೆ ಗಮನ ಕೊಡಬೇಕು, ನಮ್ಮ ರಾಜಕೀಯವಾದಂತಹ ಒಳ ವಿಚಾರಗಳನ್ನು ಬಿಟ್ಟುಕೊಡೋದು ಬೇಡ. ಅಧಿವೇಶನ ಮುಗಿದ ನಂತರ ಏನಾದರೂ ಈ ಒಂದು CM ಬದಲಾವಣೆ ವಿಚಾರದ ಬಗ್ಗೆ ನಾವು ಮಾತನಾಡೋಣ ಅಂತ ಈಗಿಂದಾನೆ ಚರ್ಚೆ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಹೀಗಾಗಿ ಸದ್ಯಕ್ಕೆ DK ಶಿವಕುಮಾರ್ ಅವರು ತೆರೆಯ ಹಿಂದಿನ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ, ಸಭೆಯನ್ನು ನಡೆಸ್ತಾ ಇದ್ದಾರೆ. CM ಆಪ್ತರನ್ನು ಭೇಟಿ ಮಾಡ್ತಿರೋದ್ರಿಂದ ಅವರು CM ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.